ಇದರಲ್ಲಿ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು, ಒಂದು ಕಟ್ಟು ಹರಿವೆ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ 3 ರುಚಿಯಾದ ರೆಸಿಪಿಗಳನ್ನು ಮಾಡ್ತಾ ಇದ್ದೇನೆ. ಈ 3 ರೆಸಿಪಿಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯ್ತಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಬಸಿಗೆ ಸೊಪ್ಪು ಮತ್ತು ಹರಿವೆ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೇನೆ. ಈಗ ನೋಡಿ ಎಲ್ಲವನ್ನು ಕಟ್ ಮಾಡಿ ಆಗಿದೆ. ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗಲಿಟ್ಟು 1 ಟೇಬಲ್ ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 1 ಕಟ್ ಮಾಡಿದ ಈರುಳ್ಳಿ, 5 ಎಸಳು ಜಜ್ಜಿದ ಬೆಳ್ಳುಳ್ಳಿ, 1 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಒಣಮೆಣಸಿನ ಬದಲಿಗೆ ಬೇಕಾದರೆ ಕಾಯಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಕಟ್ ಮಾಡಿಟ್ಟ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ತುಂಬ ಜಾಸ್ತಿ ಹಾಕಬಾರ್ದು. ಸೊಪ್ಪಿಗೆ ಯಾವಾಗಲೂ ಉಪ್ಪು ಹದವಾಗಿ ಹಾಕ್ಕೊಳ್ಬೇಕು, ಮತ್ತು ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗ ಉಪ್ಪು ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 8 ನಿಮಿಷದವರೆಗೆ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ತಳ ಹಿಡಿಯದಂತೆ ಇದನ್ನು ಪದೇ ಪದೇ ನೋಡ್ತಾ ಇರಬೇಕು. ಈಗ 8 ನಿಮಿಷದ ನಂತರ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ತುರಿದ ತೆಂಗಿನಕಾಯಿಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿ ಆ ನಂತರ ಗ್ಯಾಸ್ ಆಫ್ ಮಾಡಿದರೆ ಪಲ್ಯ ತಯಾರಾಗಿದೆ. ಈಗ ಎರಡನೇ ರೆಸಿಪಿಯಲ್ಲಿ ಬೆಂಡೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲವನ್ನು ಕಟ್ ಮಾಡಿ ಆಗಿದೆ. ಈಗ ಒಂದು ಪಾತ್ರೆಗೆ 2 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ಇದಕ್ಕೆ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಚೆನ್ನಾಗಿ ಇದರಲ್ಲಿ ಕಿವುಚಿಕೊಳ್ಬೇಕು. ಹುಣಸೆ ಹುಳಿ ನೀರನ್ನು ಗ್ಯಾಸ್ ಆನ್ ಮಾಡಿ ಇದನ್ನು ಕುದಿ ಬರಲಿಕ್ಕೆ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಇದಕ್ಕೆ 1 ಕಟ್ ಮಾಡಿದ ಈರುಳ್ಳಿ, 1 ಕಟ್ ಮಾಡಿದ ಟೊಮೆಟೊ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. 1 ಎಳೆ ಬೇವು ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಸ್ವಲ್ಪ ಬೆಲ್ಲ. ಸಿಹಿ ಹಾಕಬಾರ್ದು, ರುಚಿಗೆ ಮಾತ್ರ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಕಟ್ ಮಾಡಿದ ಬೆಂಡೆಕಾಯಿಯನ್ನು ಹಾಕಿದ್ದೇನೆ. ಬೆಂಡೆಕಾಯಿ ಹಾಕುವ ವಿಡಿಯೋ ಸ್ಕಿಪ್ ಆಗಿದೆ. ಈಗ ಇದು ಕುದಿತಾ ಇರಲಿ. ಅಷ್ಟರವರೆಗೆ ಮಸಾಲೆ ರೆಡಿ ಮಾಡಲಿಕ್ಕೆ 1 ಟೀ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ 4 ಒಣಮೆಣಸು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು, 5 ಎಸಳು ಬೆಳ್ಳುಳ್ಳಿ, 1/4 ಚಮಚಗಿಂತ ತುಂಬ ಕಡಿಮೆ ಮೆಂತೆಕಾಳು, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ ಹಾಕಿ ಈ ಮಸಾಲೆ ಮಧ್ಯಮ ಉರಿಯಲ್ಲಿ 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಮಸಾಲೆ ಫ್ರೈ ಆದ ನಂತರ ಈಗ ಇದಕ್ಕೆ 1 ಕಟ್ ಮಾಡಿದ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಆನಂತರ ಗ್ಯಾಸ್ ಆಫ್ ಮಾಡಿ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಸೇರಿಸಿ ಹಾಗೆಯೇ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಗ್ರೈಂಡ್ ಮಾಡಿ ತರಬೇಕು. ನೋಡಿ ಇವಾಗ ಮಸಾಲ ಗ್ರೈಂಡ್ ಆಗಿದೆ. ಹಾಗೆ ಇಲ್ಲಿ ಬೇಯಲಿಕ್ಕೆ ಇಟ್ಟ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಒಂದು ಸಲ ಚೆಕ್ ಮಾಡಿ ಆನಂತರ ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇದಕ್ಕೆ ಸೇರಿಸಿಕೊಳ್ಬೇಕು. ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪವೂ ಬೇಡ. ನೋಡಿ ಸಾರು ಈ ಹದಕ್ಕೆ ತಯಾರಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿಕೊಳ್ಬೇಕು. ಮೊದಲು ಕೂಡ ಉಪ್ಪು ಹಾಕಿದ್ದೇವೆ. ಇದು ಕುದಿ ಬರ್ತಾ ಇರಲಿ. ಅಷ್ಟರವರೆಗೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಹಾಗೆ ಅರ್ಧ ಚಮಚ ಸಾಸಿವೆ, 5-6 ಎಸಳು ಜಜ್ಜಿದ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ತನಕ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಸಾರಿಗೆ ಹಾಕಿದ ತಕ್ಷಣ ಪರಿಮಳ ಹೊರ ಹೋಗದಂತೆ ಇದಕ್ಕೆ ತಕ್ಷಣ ಮುಚ್ಚಳ ಮುಚ್ಚಬೇಕು. ಆನಂತರ ಸ್ವಲ್ಪ ಹೊತ್ತಿನ ನಂತರ ಮುಚ್ಚಳ ತೆಗೆಯಿರಿ. ಈಗ ಸಾರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಕೊನೆಗೆ ಇಲ್ಲಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೆಂಡೆಕಾಯಿ ಸಾರು ರೆಡಿಯಾಗಿದೆ. ತುಂಬಾ ರುಚಿ ಆಗ್ತದೆ ಈ ಸಾರು. ಒಂದ್ಸಲ ಮಾಡಿ ನೋಡಿ. ಹಾಗೆ ಈಗ 3ನೇ ರೆಸಿಪಿ ಯಾವುದಂತ ನೋಡುವ ಬನ್ನಿ. ಇಲ್ಲಿ 5 ಮೊಟ್ಟೆ ಬೇಯಿಸಿ ಇಟ್ಟಿದ್ದೇನೆ. ಈಗ ಇದು ತಣ್ಣಗಾದ ನಂತರ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಮೊಟ್ಟೆ ಬೇಯಿಸುವಾಗ ಒಂದೇ ಒಂದು ಮೊಟ್ಟೆ ಕೂಡ ಹೊಡೆದು ಹೊರಗೆ ಬಂದಿಲ್ಲ. ಈ ರೀತಿ ಮೊಟ್ಟೆ ಬೇಯಿಸುವ ವಿಧಾನ ವಿಡಿಯೋ ಮೊದಲೇ ಅಪ್ಲೋಡ್ ಆಗಿದೆ. ಲಿಂಕ್ ಬೇಕಿದ್ರೆ ಕೇಳಿ, ಕೊಡ್ತೇನೆ. ಮೊಟ್ಟೆಯ ಸಿಪ್ಪೆ ತೆಗೆದ ನಂತರ ಈ ರೀತಿ ಉದ್ದಕ್ಕೆ ಹತ್ತಿರವಾಗಿ ಕಟ್ಸ್ ಹಾಕಿಕೊಳ್ಬೇಕು. ಇದು ಊಟಕ್ಕೆ ತುಂಬ ಸುಲಭವಾಗಿ ಬೇಗನೆ ಮಾಡುವ ಮೊಟ್ಟೆ ರೆಸಿಪಿ. ನೀವು ಕೂಡ ಇದನ್ನು ಒಂದ್ಸಲ ಮಾಡಿ ನೋಡಿ, ತುಂಬ ರುಚಿಯಾಗ್ತದೆ. ಈಗ ಒಂದು ಬೌಲ್ಗೆ ಅರ್ಧ ಟೀ ಚಮಚದಷ್ಟು ಲಿಂಬೆ ರಸ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ, ಹಾಗೆಯೇ ನಮ್ಮ ಖಾರಕ್ಕೆ ತಕ್ಕಾಗಿ ಅಥವಾ 1 ಟೀ ಚಮಚದಷ್ಟು ಮೆಣಸಿನ ಪುಡಿ ಅಂದರೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ್ದನ್ನು ಸೈಡಿಗೆ ಇಡಿ. ಹಾಗೆ ಇಲ್ಲಿ ಒಂದು ಬಾಣಲೆ ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ 1 ಟೀ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗುವ ಮೊದಲು ಇದಕ್ಕೆ ಈ ಮಸಾಲೆಯನ್ನು ಹಾಕಿಕೊಂಡು ಕಲಿಸ್ತಾ ಇರಬೇಕು.
ಈಗ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಕುದೀತಾ ಕುದೀತಾ ಮಸಾಲೆ ಎಣ್ಣೆ ಬಿಡ್ತದೆ, ಅಷ್ಟರವರೆಗೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದಕ್ಕಿಂತ ಮೊದಲೀಗ ಈ ಬೇಯಿಸಿಟ್ಟ ಮೊಟ್ಟೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸ್ ಫ್ಲೇಮ್ ಮಧ್ಯಮದಲ್ಲಿ ಇಟ್ಟು ಫಾಸ್ಟ್ ಇಡೋದು ಬೇಡ, ಮಸಾಲ ಬೇಗ ಕಪ್ಪಗಾಗ್ತದೆ. ಈಗ ನೋಡಿ, ಇದು ಮಗುಚುತ್ತಾ ಇದ್ದರೆ 1-2 ನಿಮಿಷದಲ್ಲಿ ಇದು ಮಸಾಲ ಗಟ್ಟಿ ಆಗ್ತದೆ. ಹಾಗೆ ಮಸಾಲ ಚೆನ್ನಾಗಿ ಫ್ರೈ ಕೂಡ ಆಗ್ತದೆ. ನೋಡಿ, ಇವಾಗ ಗಟ್ಟಿಯಾಗಿ ನೋಡಿ ಮೊಟ್ಟೆಗೆ ಅಂಟ್ಕೊಂಡಿದೆ. ಈಗ ಕೊನೆಗೆ ಇಲ್ಲಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಆನಂತರ ಗ್ಯಾಸ್ ಆಫ್ ಮಾಡಿ. ಇವತ್ತಿನ ಈ ಲಂಚ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.